ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿರುವ ಕನ್ನಡದ ಸಂಗೀತ ಲೋಕದ ಹೆಸರಾಂತ ಗಾಯಕಿಯಾದಂತಹ ರತ್ನಮ್ಮ ಅವರ ನಿವಾಸಕ್ಕೆ ನಟ ಧ್ರುವ ಸರ್ಜಾ ಅವರ ಸೂಚನೆ ಮೇರೆಗೆ ಇಂದು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅತ್ತಿಬೆಲೆ ಮಹಾನ್ ಸಾಮ್ರಾಟ್ ಮತ್ತು ಅವರ ಸ್ನೇಹಿತರು ತೆರಳಿ ಅವರ ಯೋಗಕ್ಷೇಮ ವಿಚಾರಿಸಿ ಜೊತೆಗೆ ತಮ್ಮ ಕೈಲಾದಷ್ಟು ಮಟ್ಟಿಗೆ ರತ್ನಮ್ಮರವರಿಗೆ ಮನೆಗೆ ಬೇಕಾದಂತಹ ಸಾಮಗ್ರಿಗಳು ಮತ್ತು ದವಸ ಮತ್ತು ಧಾನ್ಯ ಹಾಗೂ ಆರ್ಥಿಕ ನೆರವು ನೀಡುವ ಮೂಲಕ ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ರು. ಇನ್ನು ಈ ವೇಳೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅತ್ತಿಬೆಲೆ ಮಹಾನ್ ಸಾಮ್ರಾಟ್ ರವರು ಮಾತನಾಡಿ, ಕನ್ನಡದ ಸಂಗೀತ ಲೋಕದ ಹೆಸರಾಂತ ಗಾಯಕಿಯಾದ ರತ್ನಮ್ಮ ಅವರಿಗೆ ಹಣದ ಸಮಸ್ಯೆ ಇದ್ದು ಹಾಗೂ ಆರೋಗ್ಯ ಸಮಸ್ಯೆಯೂ ಸಹ ಇದ್ದು, ಜೊತೆಗೆ ಆಕೆಯ ಮಗುವಿನ ವಿದ್ಯಾಭ್ಯಾಸ ಮತ್ತು ಪೋಷಣೆ ಮಾಡಲು ಕಷ್ಟಕರವಾಗಿದ್ದು, ಈ ನಿಟ್ಟಿನಲ್ಲಿ ನಟ ಧ್ರುವ ಸರ್ಜಾ ಅವರ ಸೂಚನೆ ಮೇರೆಗೆ ಇಂದು ನಾನು ಮತ್ತು ನನ್ನ ಸ್ನೇಹಿತರು ಭೇಟಿ ನೀಡಿ ರತ್ನಮ್ಮರವರ ಕುಟುಂಬಕ್ಕೆ ನಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದೇವೆ. ಜೊತೆಗೆ ಫೋನ್ ಕರೆ ಮುಖಾಂತರ ರತ್ನಮ್ಮರವರಿಗೆ ಧ್ರುವ ಸರ್ಜಾ ಅವರು ಧೈರ್ಯ ತುಂಬಿದ್ದು, ಪ್ರತಿಯೊಬ್ಬರೂ ಸಹ ತಮ್ಮ ಕೈಲಾದ ಮಟ್ಟಿಗೆ ರತ್ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿ ಎಂದು ಮನವಿ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಮಹಾನ್ ರವರ ಜೊತೆಗೆ ಧ್ರುವ ಸರ್ಜಾ ಅವರ ಅಭಿಮಾನಿಯಾದಂತಹ ನರೇಶ್, ಯುವರಾಜ್ ಹಾಗೂ ಸ್ನೇಹಿತರಾದ ಫರೋಜ್, ಸೆಲ್ವಾ, ಅರ್ಬಸ್ ಮೊದಲಾದವರು ಪಾಲ್ಗೊಂಡಿದ್ರು. ತಿಂಗಳಾನ್ಗಟ್ಲೆಯಿಂದ ಫೋನ್ ಮಾಡ್ಕೊಂಡೇ ಇದ್ರೆ ನಮ್ಗೆ ಬೇರೆ 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 ಕೆಲಸಗಳಿರೋದ್ರಿಂದ ನಾವು ಬರೋಕ್ಕಾಗಿರ್ಲಿಲ್ಲ. ಸೊ ಅದಕ್ಕೆ ಮೊದಲನೇದಾಗಿ ಕ್ಷಮೆ ಇರಲಿ, ಕೈ ಎತ್ತಿ ನಮ್ಮ ಕಷ್ಟ ನೋಡಿದೀವು. ನಾನು ಇವ್ರೆ ಅಡಕೆ ಅಂದ್ರೆ ಹೋಗೋದು ಅದೇ ಸರ್. ಈಗ ಸರ್ ನಮ್ಮಿಬ್ಬರಿಗೆ ಒಂದು ಮಗು ಇರೋದ್ರಿಂದ ಸರ್ ನಮ್ಮ ಮಗುವನ್ನ ಸ್ವಲ್ಪ ನಮ್ಮ ಮಗುವನ್ನ ನಾವು ಆಶ್ರಮದಲ್ಲಿ ಬಿಟ್ಟಿದ್ದೀವಿ ಸರ್. ನಮ್ಮ ಆಶ್ರಮದ ಹೆಸರು ಸರ್ ದಯಾಭವನ ಅಂತ. ಎಲ್ಲಿ ಬರೋದು ಅದು ಸರ್? ಇಲ್ಲಿ ಸರ್ ಸರ್ ನಾವು ಇವರಿಂದ ಕುಣಿಗಲ್ ಬರ್ಬೇಕಾದ್ರೆ ಸರ್ ಕುಣಿಗಲ್ಗಿಂತ ಇನ್ನೂ ಹಿಂದೆನೆ ಸರ್ ಭಕ್ತರಳ್ಳಿ ಗೇಟ್ ಅಂತ ಬರುತ್ತೆ ಮೇನ್ ರೋಡಲ್ಲಿ. ಸರ್ ಭಕ್ತರಳ್ಳಿ ಗೇಟ್ ಇಂದ ಸರ್ ರೈಟ್ ಸೈಡ್ಗೆ ಒಳಗಡೆ ಒಂದು 2 ಕಿಲೋಮೀಟರ್ ಹೋಗ್ಬೇಕು ಸರ್. ಸರ್ ದಯಾಭವನ ಅಂತ ಸರ್, ಅದು ಗೌರ್ಮೆಂಟ್ ಅಂಡರ್ಟೇಕಲ್ ಇದೆ ಅಲ್ಲಿ ಸರ್. ಅದು ದಯಾಭವನ ಅಂತ. ನಾವು ನಮ್ಮ ಮಗುನ ಸರ್ ಇದು ಸರ್ ಮಕ್ಕಳ ಸಹಾಯವಾಣಿ ಅವರ ರೆಕಮೆಂಡೇಶನ್ ತಗೊಂಡು ಅವ್ರ ಕಡೆಯಿಂದ ನಾವು ಮಗುನ ನೋಡ್ಕೊಳ್ಳಿಕ್ಕೆ ಅಂತ ಅಲ್ಲಿ ಬಿಟ್ಟಿದ್ದೀವಿ ದಯಾಭವನದಲ್ಲಿ. ನಮ್ಮ ಮಗು ತಗೊಂಡೆ ಒಂದು 25-30 ಮಕ್ಕಳು ಇದ್ದಾರೆ ಸರ್. ನೀವು ಬಹುಶಃ ನೋಡಿದ್ರು ಸರ್ ಸಾಮಾನ್ಯವಾಗಿ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಈಗ ನಿಮಗೆ ಅಲ್ಲ ನಮ್ಮ ಮಂಜರಿ ಆರ್ಕೆಸ್ಟ್ರಾ ಅಂತ ಕೊಡ್ತಿದ್ರು. ಇಲ್ಲಿ ಉಂಡಿ ಇದೆ, ಅದೇ ತೋರ್ಸು ಬಬ್ಬು ನಕ್ಕೆಲಾಗಲ್ಲ. ಕಾಣಿಕೆ ಹಾಕ್ತಾರೆ, 2000-3000 ಆಗ್ತೈತೆ. ಅದರಿಂದ ನಾವು ಜೀವನ ಮಾಡ್ತಿದ್ದೀವಿ. ನಮ್ದು ಹೆಂಗೋ ಆಗ್ತೈತೆ. ನನ್ನ ಮಗುಗೆ ಭವಿಷ್ಯ ಬೇಕು, ವಿದ್ಯಾಭ್ಯಾಸಕ್ಕೆ, ಜೀವನಕ್ಕೆ ಒಂದು ಸ್ವಲ್ಪ ಆಧಾರ ಬೇಕು. ಅಷ್ಟೊಂದು ಮಾಡಿಕೊಟ್ರೆ ಸಾಕು. ಈಗ ಇದಾದ್ಮೇಲೆ ನಿಮ್ಗೆ ಹಿಂಗಾಯ್ತಲ್ಲ, ಚಾನಲ್ ಅವ್ರ ಕಡೆಯಿಂದ ಏನು ಸಪೋರ್ಟ್ ಇಲ್ವಾ? ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ಅವರು ಅರ್ಜುನ್ ಜನ್ಯ ಸರ್ ಮನೆಗೆ ಹೋಗೋಣ ಅಂತಾನೆ ನಾನು ಊರಿಗೆ ಬಿದ್ದೆ. ಯಾರು ನನ್ ಕರ್ಕೊಂಡು ಹೋಗೋರಿಲ್ಲ. ಅರ್ಜುನ್ ಜನ್ಯ ಸರ್ಗೆ ಭವಿಷ್ಯ ಇದು ಗೊತ್ತಿಲ್ಲ, ನಮ್ಗೆ ಹಿಂಗಾಗಿರೋದು ಗೊತ್ತಿಲ್ಲ. ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೆ, ನಮ್ಗೆ ರೇಷನ್ ಕೊಡ್ತಾರಣ್ಣ ತಿಂಗಳ ಅರ್ಜುನ್ ಜನ್ಯ ಸರ್ ಈಗಲೂ ಕೊಡ್ತಾರೆ. ಅವ್ರಿಗೆ ನಾನು ಕಾಲು ಬಿಡ್ತೀನಣ್ಣ ಕರ್ಕೊಂಡು ಹೋಗ್ರಿ ಅಂತ ಬೇಡ್ಕೊಂಡೆ. ಅವ್ರು ಸಿಗಲ್ಲಕ್ಕ ಅಂತ ಸುಮ್ಮನೆ ಆಗೋದ್ರು. ನಾನು ನನ್ನ ಹಣೆ ಬರ ಇಷ್ಟೇ ಅಂತ ಸುಮ್ಮನೆ ಆದೆ. ಜಗ್ಗೇಶ್ ಅವರು ಮನೆ ಕಟ್ಸ್ಕೊಂಡು ಇದೆ ಅಣ್ಣ, ಇದೇ ಮನೆ ಜಾಗ ನಿಮ್ದು? ನಮ್ದೇ ಜಾಗ, ನಮ್ಮ ಅಪ್ಪಂದು ಜಾಗ. ಅಲ್ಲಿ ಕಟ್ಸ್ಕೊಡ್ತಾರೆ.
ನಾವು 5 ಜನ ಮಕ್ಕಳು, 3 ಜನ ಬ್ಲೈಂಡು, 2 ಚೆನ್ನಾಗಿರೋರು. ಅದ್ರಾಗೆ ಒಂದು ಅಣ್ಣ ಸತ್ತೋಗಿದ್ದಾರೆ. ಆಗ ಅವ್ರಮ್ಮ, ಹುಡುಗಿ ಅವ್ರಮ್ಮ ಈಗ ಹೇಳ್ತಾವಳೆ, ನೋಡ್ಕೊಂತೀನಿ ನಾನು ಮಗುನ, ನಾನಿದ್ದೀನಿ, ನೀನು ಹೆದರ್ಕೋಬೇಡ ಅಂತ ನನಗೆ ಧೈರ್ಯ ಕೊಡ್ತಾವಳೆ. ಇನ್ನ ಅವ್ರು ಎತ್ಕೊ ಬಂದಿಲ್ಲ, ಅವ್ರು ಯಾವಾಗ ಎತ್ಕೊ ಬರ್ತಾರೋ ನನಗೆ ಗೊತ್ತಿಲ್ಲ. ಶ್ರಾವಣದಾಗ ಎತ್ಕೊ ಬರ್ತೀವಿ ಅಂತ ಹೇಳವ್ರೆ. ನೋಡೋಣ, ಅವ್ರು ಎತ್ಕೊ ಬಂದಾಗ ನನ್ನ ಮಗು ಭವಿಷ್ಯಕ್ಕೆ, ಜೀವನಕ್ಕೆ ನನ್ಗೇನಾದ್ರೂ ಒಂದು ಆಧಾರ ಮಾಡಿಕೊಟ್ರೆ. ಇವಾಗ ಜಗ್ಗೇಶ್ ಸರ್ ಮನೆ ಕೊಡಿಸ್ಕೊಟ್ಟವ್ರೆ, ಹೆಲ್ತ್ ಇರ್ತೈತೆ. ಅರ್ಜುನ್ ಜನ್ಯ ಸರ್ ರೇಷನ್ ಕೊಡ್ತಾರೆ, ಸರ್ಕಾರದಿಂದ ಪೆನ್ಷನ್ ಬರ್ತಾರೆ. ಪೆನ್ಷನ್ ಎಷ್ಟು ತಿಂಗಳಿಗೆ? 1400 ರೂಪಾಯಿ. ಅಷ್ಟು ಬಿಟ್ಟು ಬೇರೆ ನಮ್ಗೇನು ಇಲ್ಲಣ್ಣ. ಮೊನ್ನೆ 2 ವಾರ ಬರನಳ್ಳಿಗೆ ಹೋಗಿದ್ದೆ. ನಾಳೆ ದಂಡಿಮಾರಮ್ಮ ದೇವಸ್ಥಾನ ಹತ್ರ ಹೋಗ್ತೀನಿ. ಹಿಂಗೆ ನಾನು ಹೋಗ್ತಾನೆ ಇರ್ತೀನಿ, ಜೀವನ ಮಾಡ್ತಾನೆ. ಆರ್ಕೆಸ್ಟ್ರಾ ಮೈಕು ತಗೊಂಡು ಆಡಾಡೋದು. ಅಣ್ಣ ಇಲ್ಲೇ ಮನೇಲಿದ್ದೆ, ಕೊಟ್ಟೆ ಅಣ್ಣ, ಒಂದು ನಿಮಿಷ ಕೊಡ್ಬೋದಣ್ಣ ಅಲ್ಲಿ? ಅಮ್ಮ ತಗೊಳ್ಳಿ, ಮೊದಲು ಯಜಮಾನರು ಮಾತಾಡ್ತಾವ್ರೆ, ತಗೊಳ್ಳಿ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀವಿ ಸರ್. ನಾವು ಇವರು ಅಣ್ಣವ್ರು ಬಂದು ನಮಗೆಲ್ಲ ಸಹಾಯ ಮಾಡಿದ್ರು ಸರ್, ತುಂಬ ಸಂತೋಷ ಆಯಿತು. ನಾವು ನಿಮ್ಮನ್ನು ನೋಡ್ಬೇಕಂತ ಜಕ್ಕೆನಳ್ಳಿಗೆಲ್ಲ ಹೋಗಿದ್ವಿ ಸರ್, ಆದರೂ ನೀವು ಸಿಗಲಿಲ್ಲ ಸರ್. ನಾವು ನಿಮ್ಮನ್ನು ನೋಡಬೇಕು ಸರ್. ನಾವು ಬ್ಲೈಂಡು, ನಮ್ಮ ಮನೇಲಿ ನಾನು ನನ್ನ ಗಂಡ ಬ್ಲೈಂಡು. ನಾವು ಸರಿಗಮಪ್ಪ ಜಿ ಕನ್ನಡದಲ್ಲಿ ಆಡಿದ್ವಿ, ರತ್ನಮ್ಮ ಮಂಜಮ್ಮ ಅಂತ ಸರ್. ನಿಮ್ಮನ್ನು ನೋಡಬೇಕು ಸರ್ ನಾನು. ಖಂಡಿತ ಮಹಾನ್ ಸರ್ ಜೊತೆ ಒಂದ್ಸರಿ ಭೇಟಿ ಆಗೋಣ. ನಿಮ್ಮನ್ನು ನೋಡಬೇಕು ಸರ್ ನಾನು. ನಮಗೆ ಒಂದು ಮಗು ಇದೆ ಸರ್. ಇನ್ನೊಂದೇನು ಅಂದ್ರೆ ಹೇಳಿದ್ರು ಮಹಾನ್ ಅವ್ರು ಹೇಳಿದ್ರು. ಆಮೇಲೆ ಇನ್ನೊಂದೇನು ಅಂದ್ರೆ ವಾಲಂಟಿಯರ್ ಆಗಿ ಅವರೇ ಇನಿಷಿಯೇಟಿವ್ ತಗೊಂಡು ಅವರೇ ಮಾಡ್ತಾರೆ ಅದು ಮಹಾನ್ ಅವರು. ಇಲ್ಲಮ್ಮ, ಇದು ಅಣ್ಣವ್ರ ಯಜಮಾನ್ರಿಗೆ ಕಳಿಸಿರೋದು, ಸುಮ್ಮನೆ ನಮ್ಮ ಮೇಲೆ ಹೇಳ್ತಾವ್ರೆ ಸರ್. ಸುಮ್ಮನೆ ನಮ್ಮ ಹೆಸರು ಹೇಳ್ತಾರೆ, ಬಟ್ ಅವ್ರು ಖಂಡಿತ ನಿಜವಾಗ್ಲೂ ಅವರೇ ಮಾಡ್ತಾರೆ ಎಲ್ಲ. ಸರ್ ನಿಮ್ಮನ್ನು ನೋಡಬೇಕು ಸರ್. ಖಂಡಿತಮ್ಮ, ಖಂಡಿತ ಸರ್ ನಮ್ಗೆ ಆಕ್ಸಿಡೆಂಟ್ ಆಗಿದೆ ಸರ್, ಆಪರೇಷನ್ ಆಗಿದೆ, ಕಾಲು ಮೂಳೆ ಮುರಿದೋಗಿದೆ. ನಾವು ಬ್ಲೈಂಡು ಸರ್. ನನ್ನ ಮಗುಗೊಂದು ಆಧಾರ ಆಗಬೇಕು ಸರ್. ಚಿಕ್ಕ ಮಗು ಸರ್, ಅದು ಇನ್ನೂ 1 ವರ್ಷ ತುಂಬಿ 2 ತಿಂಗಳ ಬಿದ್ದಿದೆ. ಸರಿ, ಅದ್ರ ಬಗ್ಗೆ ವಿಷಯ ಮಾಡಬೇಡಿ, ನೋಡ್ಕೊಂತೀವಿ. ನಾನು ಒಂದ್ಸರಿ ಮಾತಾಡ್ತೀನಿ. ಸರಿಮ್ಮ, ಸರಿ, ಒಳ್ಳೆಯದಾಗಿ. ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿದ್ದೀವಿ. ಅದಾದ್ಮೇಲೆ ಈಗ ನಮ್ಮ ಕೈಲಿ ಏನಾಗುತ್ತೋ ಅದು ಹಣ ಸಹಾಯನ ಈಗಲೇ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮಕ್ಕಳ ಭವಿಷ್ಯಕ್ಕೆ, ಮುಂದೆ ಮಗು ಭವಿಷ್ಯಕ್ಕೆ ಏನು ಬೇಕೋ ಅದನ್ನು ಮಾಡೋಣ. ಈಗ ನಾವು ಹೇಳೋದೇನಪ್ಪ ಅಂತಂದ್ರೆ, ಇದನ್ನು ಮಾಡೋಣ, ದೇವ್ರು ಇನ್ನೂ ಶಕ್ತಿ ಕೊಟ್ಟರೆ ಇನ್ನೂ ಮಾಡೋಣ. ಸರಿ ಸರ್, ಅಲ್ವಾ? ಮಗುಗೆ ಏನು ಹೇಳಿದ್ರೆ ಮಗುಗೆ ಏನು ಬೇಕೋ ಅದನ್ನು ಮಾಡೋಣ. ಹ್ಞೂ ಸರ್. ನೀವು ಒಂದು ಸ್ವಲ್ಪ ಧೈರ್ಯವಾಗಿ ಧೃತಿಗೆ ಹೇಳ್ತೀರಾ. ಇವಾಗ ಎಷ್ಟೋ ಜನ ಕೈಕಾಲು ಚೆನ್ನಾಗಿದ್ದು, ಕಣ್ಣು ಬಾಯಿ ಚೆನ್ನಾಗಿದ್ದೆ, ಏನೂ ಸಾಧನೆ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ಈ ಮಟ್ಟಕ್ಕೆ ನಮ್ಮಂಥವ್ರು ಯಾರೋ 1 ಜನ ಬಂದು ಉಳ್ಕೊಂಡು ಬರೋ ಲೆವೆಲ್ ನೀವೇನೋ ಒಂದು ಸಾಧನೆ ಮಾಡಿದ್ದೀರ ಅಂದಮೇಲೆ ಗ್ರೇಟ್ ಅಲ್ವಾ? ಸೊ ನೀವು ಮಾಡಿರೋ ಒಳ್ಳೆ ಕೆಲಸಗಳು ನಿಮ್ಮ ಮಗುನ ಕಾಯುತ್ತೆ, ಅದರಲ್ಲಿ 2 ಮಾತಿಲ್ಲ. ನೀವು ಧೈರ್ಯವಾಗಿರಿ. ದೇವರಾಗ ಬಂದಿದ್ದೀರಾ? ಅಯ್ಯೋ, ತುಂಬಾ ದೊಡ್ಡ ಮಾತು. ಇರ್ಲಿ, ಬರೋಣ. ಇನ್ನು ಆದಷ್ಟು